ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಡೆದಿರುವಂತಹ PDO ನಾನ್ ಹೈದರಾಬಾದ್ ಕರ್ನಾಟಕ ಪರೀಕ್ಷೆಯ ನಿರೀಕ್ಷಿತ ಫಲಿತಾಂಶ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ನೋಡೋಣ. ಸ್ನೇಹಿತರೆ, ನಿನ್ನೆ ನಡೆದಿರುವಂತಹ PDO ಪರೀಕ್ಷೆಯಲ್ಲಿ ಅರ್ಧದಷ್ಟು ಜನ ಗೈರಾಗಿದ್ದು ಒಂದು ವಿಶೇಷವಾಗಿದೆ. ಅಂದರೆ ಒಟ್ಟು 150 ಹುದ್ದೆಗಳಿದ್ದು ನೋಂದಣಿ ಮಾಡಿಕೊಂಡಿದ್ದ 3.86 ಲಕ್ಷ ಮಂದಿಗಳಲ್ಲಿ 52% ಮಾತ್ರ ಹಾಜರಾತಿ ಇತ್ತು. ಆಲ್ಮೋಸ್ಟ್ 50% ಗೈರು ಹಾಜರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದರ ಒಟ್ಟು ಅರ್ಜಿ ಸಲ್ಲಿಸಿದವರು ಹಾಗೂ ಪರೀಕ್ಷೆಗೆ ಹಾಜರಾದವರು ಒಂದು ಹುದ್ದೆಗೆ ಎಷ್ಟು ಅಂತೇಳಿ ಪರ್ಫೆಕ್ಟಾಗಿ ನೋಡೋಣ. ಸ್ನೇಹಿತರೆ ನೋಡಿ, ಒಟ್ಟು ಹುದ್ದೆಗಳು ನಾನ್ ಹೈದರಾಬಾದ್ ಕರ್ನಾಟಕ ಪರೀಕ್ಷೆಯ ಒಟ್ಟು ಹುದ್ದೆಗಳಿದ್ದು 150. ಇದಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದವರು 3,86,099 ಜನ ಅರ್ಜಿ ಸಲ್ಲಿಕೆ ಮಾಡಿದರು ಅಭ್ಯರ್ಥಿಗಳು. ಇದರಲ್ಲಿ ಪರೀಕ್ಷೆ ಬರೆದವರು 2,02,702 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಹಾಗಾಗಿ ಒಂದು ಹುದ್ದೆಗೆ ಸ್ಪರ್ಧೆ 1,352 1:1,352 ಒಂದು ಹುದ್ದೆಗೆ 1,352ರಷ್ಟು ಜನ ಕಾಂಪಿಟೇಷನ್ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಕಾಂಪಿಟೇಷನ್ ಇದ್ದಂತಹ ಒಂದು ಪರೀಕ್ಷೆ ಅಂತ ಕೂಡ ಹೇಳ್ಬೋದು ಈ ನಾನ್ ಹೈದರಾಬಾದ್ ಕರ್ನಾಟಕದ 150 ಹುದ್ದೆಗಳಿಗೆ ನಡೆದಂಥ ಒಂದು ಎಕ್ಸಾಮ್. ಹಾಗಾದರೆ ಇದರ ನಿರೀಕ್ಷಿತ ಫಲಿತಾಂಶ ಎಷ್ಟಿರ್ಬೋದು? ಸ್ನೇಹಿತರೆ, ಹಿಂದಿನ ಪರೀಕ್ಷೆಗಳನ್ನು ನಾವು ಗಮನಿಸ್ಕೊಂಡ್ರೆ, ಹಿಂದಿನ VAO, PDO, PSI ಈ ರೀತಿಯ ಪರೀಕ್ಷೆಗಳನ್ನು ಗಮನಿಸ್ಕೊಂಡ್ರೆ ಒಂದು ನಿರೀಕ್ಷಿತ ಫಲಿತಾಂಶವನ್ನು ಈ ರೀತಿ ನಾವು ನಿರೀಕ್ಷಿಸ್ಬೋದು, ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು. ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬೇಕು. ಈ ಒಂದು ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗೋದಕ್ಕಿಂತ ಮೊದಲು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಸೊ ಕಡ್ಡಾಯ ಕನ್ನಡದಲ್ಲಿ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ 150ಕ್ಕೆ ಕನಿಷ್ಠ 50 ಅಂಕಗಳನ್ನು ತೆಗೆದರೆ ಮಾತ್ರ ಅವರ ಮೇನ್ ಪೇಪರನ್ನು GK ಮತ್ತು ಪೇಪರ್ 2ನ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅವರ ಅಂಕಗಳು ಡಿಸ್ಪ್ಲೇ ಆಗ್ತವೆ. ಸೊ ಕಡ್ಡಾಯ ಕನ್ನಡದಲ್ಲಿ 50ಕ್ಕಿಂತ ಕಡಿಮೆ ತೆಗೆದವರು ಈ ಒಂದು ಪಟ್ಟಿಯಲ್ಲಿ ಇರೋದಿಲ್ಲ, ಇದು ಗಮನಿಸಿ. ಹಾಗಾದರೆ PDO ನಾನ್ ಹೈದರಾಬಾದ್ ಕರ್ನಾಟಕದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿರೀಕ್ಷಿತ ಫಲಿತಾಂಶ ಎಷ್ಟಿರ್ಬೋದು ಅಂದರೆ, ಜನರಲ್ ಮೆರಿಟ್ 155ರಿಂದ 160 ನಿಲ್ಲಬಹುದು, 155ರಿಂದ 160. 3A 150ರಿಂದ 155 ನಿಲ್ಲುವ ಸಾಧ್ಯತೆ ಇದೆ. ಹಾಗೆ 3B 145ರಿಂದ 150, 2A 140ರಿಂದ 145, 2B 135ರಿಂದ 140, ಪ್ರವರ್ಗ 1A 130ರಿಂದ 135, ಹಾಗೆಯೇ SC 128ರಿಂದ 130, ಹಾಗೆಯೇ ST 125ರಿಂದ 130. ಸ್ನೇಹಿತರೆ, ಮಹಿಳಾ ಅಭ್ಯರ್ಥಿಗಳಿಗೆ ಈ ಎಲ್ಲ ಕಟ್ ಆಫ್ನಲ್ಲಿ 5 ಮಾರ್ಕ್ಸ್ನಷ್ಟು ಕಡಿಮೆ. ಎಲ್ಲ ಕಟ್ ಆಫ್ನಲ್ಲಿ ಈ ಎಲ್ಲವನ್ನು ಗಮನಿಸಿದಾಗ ಎಲ್ಲದರಲ್ಲಿ -5 ಅಂಕವನ್ನು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆ ಒಂದು ಕಟ್ ಆಫ್ಗೆ ನಿಲ್ಬೋದು ಅಂತೇಳಿ ನಾವು ನಿರೀಕ್ಷೆ ಮಾಡ್ಬೋದು. ಸ್ನೇಹಿತರೆ, ತುಂಬ ಜನ ಹೇಳ್ಬೋದು, ತುಂಬ ಜನ 50% ಎಕ್ಸಾಮ್ ಬರೆದಿಲ್ಲ, ಹಾಗಾಗಿ ಕಟ್ ಆಫ್ ಕಡಿಮೆ ನಿಲ್ಬೋದು ಅಂಥೇಳಿ. ಆದರೆ ನಾವು ಹಿಂದಿನ ಪರೀಕ್ಷೆಗಳನ್ನು ಗಮನಿಸಿದಾಗ ಇಷ್ಟು ಕಾಂಪಿಟೇಷನ್ ಇಲ್ದಿದ್ದಾಗಲೂ ಕೂಡ ಈ ಒಂದು ಫಲಿತಾಂಶಕ್ಕೆ ತುಂಬ ಪರೀಕ್ಷೆಗಳನ್ನು ನಿಂತಿದೆ. ಹಾಗಾಗಿ ಈ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಮಾಡುವ ಮೊದಲು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.